ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕುಟಜ ಅಥವಾ ಕೊಡಗಸನ ಕೋಡಿನಿಂದ ಒಂದು ಮೆಣಸ್ಕಾಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ರುಚಿಯಾದ ಸಿಹಿ, ಖಾರ, ಹುಳಿ ಎಲ್ಲವೂ ಕೂಡ ಇರುವಂತಹ ಒಂದು ಪದಾರ್ಥ ಇದು. ಇದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಈಗ ಇದಕ್ಕೆ ಮೊದಲಿಗೆ ನಾನೊಂದು 10 ಕೊಡಗಸನ ಕೋಡನ್ನು ಉಪಯೋಗಿಸಿಕೊಂಡಿದ್ದೇನೆ. ಇದು ತುಂಬ ಒಗರಾಗಿರ್ತದೆ, ಹಾಗಾಗಿ ಇದಕ್ಕೆ ತುಂಬ ಕೋಡೇನು ಬೇಕಾಗೋದಿಲ್ಲ. ಒಂದು 10ರಿಂದ 15 ಕೋಡಿದ್ರೆ ಸಾಕಾಗ್ತದೆ. ಎಳೆಯದಾದಷ್ಟು ರುಚಿ ಜಾಸ್ತಿಯಾಗಿ ನಿಮಗೆ ತಿನ್ನಲಿಕ್ಕೆ ಆಗ್ತದೆ. ಬಲ್ತಿದ್ರೆ ಅದೊಂಥರ ನಾರಿನ ಹಾಗಿರ್ತದೆ. ನಾವು ನುಗ್ಗೆ ಎಲ್ಲ ಹಾಕಿದ್ರೆ ಹೇಗಿರ್ತದೆ ಹಾಗಿರ್ತದೆ ಅದು. ಅದನ್ನು ಬಿಸಾಡಬೇಕಾಗ್ತದೆ. ಮತ್ತು ಎಳೆಯದಾದರೆ ನಿಮಗೆ ಹಾಗೆ ತಿನ್ನಲಿಕ್ಕೆ ಆಗ್ತದೆ. ಅದನ್ನೇ ಈಗ 1 ಇಂಚಿನಷ್ಟು ಉದ್ದ ಅಲಸಂಡೆ ನಾವು ಪಲ್ಯಕ್ಕೆಲ್ಲ ಹೇಗೆ ಕಟ್ ಮಾಡ್ತೇವೆ ಆ ಥರ ಅದನ್ನು ನೋಡಿ ಈ ಥರ ಕಟ್ ಮಾಡಿಕೊಳ್ಬೇಕು. ಇದಕ್ಕೆ ಈಗ ಖಾರಕ್ಕೆ ಬೇಕಾದಷ್ಟು ಮೆಣಸು, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ತುಂಡು ಬೆಲ್ಲ, 3 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. ಸಿಹಿಯಲ್ಲಿ ನಾನು 1 ಇಡೀ ಬೆಲ್ಲ ತುಂಡು ಹಾಕಿಕೊಳ್ತಾ ಇದ್ದೇನೆ. ನಾವು ಆಣಿ ಬೆಲ್ಲ ಅಂತ ಹೇಳ್ತೇವೆ ಅದನ್ನು. 1 ಆಣಿ ಬೆಲ್ಲವನ್ನು ಪೂರ್ತಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆ ಕೊಡಗಸನ ಕೋಡನ್ನು 1 ಲೀಟ್ರ್ ನೀರಲ್ಲಿ 1-2 ಚಿಟಿಕೆ ಅರಶಿನ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷವರೆಗೆ ಅದನ್ನು ಬೇಯಿಸಿಕೊಳ್ಳಿ. ಅದರಲ್ಲಿ ಒಂಥರ ಒಗರಿನ ಅಂಶ ಇರ್ತದೆ. ಆ ಒಗರಿನ ಅಂಶ ಹೋಗದಿದ್ದರೆ ನಾವು ಹಾಗಲಕಾಯಿಯನ್ನು ಪದಾರ್ಥ ಮಾಡಿದರೆ ಹೇಗಾಗ್ತದೆ ಅದೇ ಥರ ಕಹಿ ಟೇಸ್ಟ್ ಬರ್ತದೆ. ಅದು ನಾವು ಹಾಗಲಕಾಯಿ ಮಾಡುವಾಗ ಅದಕ್ಕೆ ಉಪ್ಪು ಹಾಕಿ ಅರಶಿನ ಹಾಕಿ ಮೊದಲು 10 ನಿಮಿಷ ಇಟ್ಟು ನಂತರ ಮಾಡ್ತೇವಲ್ಲ, ಅದೇ ಥರ. ಈಗ ಅದು ಬೇಯುವಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡಿಕೊಳ್ಳುವ. ಮೆಣಸು, ಉದ್ದಿನ ಬೇಳೆಯನ್ನು ಇದಕ್ಕೆ ಎಣ್ಣೆ ಹಾಕದೇ ಹುರಿಬೇಕು. ಮೆಣಸ್ಕಾಯಿಗೆ ಯಾವಾಗಲೂ ಮಸಾಲೆ ಹುರಿಯುವಾಗ ನಾವು ಎಣ್ಣೆ ಹಾಕೋದಿಲ್ಲ, ಡ್ರೈ ಆಗಿ ಅದನ್ನು ಫ್ರೈ ಮಾಡಿಕೊಳ್ತೇವೆ. ಖಾರಕ್ಕೆ ಬೇಕಾದಷ್ಟು ಅಂದರೆ ನಾನಿಲ್ಲಿ ಒಂದು 7ರಿಂದ 8 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಉದ್ದಿನ ಬೇಳೆ ಕೆಂಪಗಾಗಿ ಪರಿಮಳ ಬಂದ ನಂತರ ಅದಕ್ಕೆ ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಮೊದಲೇ ಹಾಕಿದರೆ ಮೆಣಸು ಹಾಗೂ ಉದ್ದಿನ ಬೇಳೆ ಫ್ರೈ ಆಗೋದಿಲ್ಲ, ಎಳ್ಳು ಸಿಡಿಲಿಕ್ಕೆ ಶುರು ಆಗ್ತದೆ. ಎಳ್ಳು ಹಾಕಿದ ನಂತರ ಅದಕ್ಕೆ ಮತ್ತೆ ಹೆಚ್ಚು ಹೊತ್ತು ಅದನ್ನು ಕಾಯಿಸೋದೇನು ಬೇಡ. ಹಾಗಾಗಿ ಮೆಣಸಿನ ಹಾಗೂ ಉದ್ದಿನ ಬೇಳೆ ಸರಿಯಾಗಿ ಫ್ರೈ ಆದ ನಂತರವೇ ಎಳ್ಳನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಒಂದು 3ರಿಂದ 4 ನಿಮಿಷ ಬೇಕಾಗ್ತದೆ. ಸಣ್ಣ ಉರಿಯಲ್ಲೇ ಮಾಡಿ, ಇಲ್ಲದಿದ್ದರೆ ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಆಗೋದಿಲ್ಲ, ಹಾಗೆ ನಿಮ್ಮ ಸಾಂಬಾರು ಪರಿಮಳ ಕೂಡ ಬರುವುದಿಲ್ಲ. ನೋಡಿ, ಈಗ ಉದ್ದಿನ ಬೇಳೆ ಹಾಗೂ ಮೆಣಸು ಫ್ರೈ ಆಯಿತು. ಉದ್ದಿನ ಬೇಳೆ ಕೆಂಪಗಾಗುವಾಗ ಅದಕ್ಕೆ ಎಳ್ಳನ್ನು ಹಾಕ್ಕೊಳ್ಳಿ. ಇದಕ್ಕೆ ಕಪ್ಪು ಎಳ್ಳಾದರೆ ಒಳ್ಳೆಯದು, ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳೆ ರುಚಿ ಜಾಸ್ತಿ. ಎಳ್ಳು ಈಗ ಚಟಪಟ ಅಂತ ಸಿಡಿಯೋವರೆಗೆ ಅದನ್ನು ಫ್ರೈ ಮಾಡಿಕೊಳ್ಳಿ. ಇದಕ್ಕೆ 1 ನಿಮಿಷ ಸಾಕಾಗ್ತದೆ, ಯಾಕೆಂದರೆ ಇದು ಪಾತ್ರೆ ಮೊದಲೇ ಬಿಸಿ ಇರ್ತದೆ. ಹಾಗೆ 1 ನಿಮಿಷದಲ್ಲಿ ಎಳ್ಳು ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಳ್ಳು ಕರೆಕ್ಟಾಗಿ ಸಿಡಿದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಬೇಕು ಅಂತಾದರೆ ಇದಕ್ಕೆ ಮೆಣಸು ಹುರಿಯುವಾಗಲೇ 1-2 ತುಂಡು ಕರಿಬೇವು ಕೂಡ ಹಾಕಿಕೊಳ್ಬೋದು. ನಾನಿವತ್ತು ಹಾಕಲಿಲ್ಲ ಅದಕ್ಕೆ. ಅದನ್ನು ಪೂರ್ತಿಯಾಗಿ ತಣ್ಣಗಾದ ನಂತರ 1 ಕಪ್ಪು ಕಾಯಿಯ ಜೊತೆಗೆ ಈ ನಾವು ಮಸಾಲೆನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಕುದಿದು ಅದರ ಒಗರೆಲ್ಲ ಬಿಟ್ಕೊಂಡಿದೆ. ಆ ನೀರನ್ನು ಪೂರ್ತಿಯಾಗಿ ಚೆಲ್ಲಿ ಅದಕ್ಕೆ ಹೊಸ ನೀರು ಹಾಕ್ಕೊಂಡು ಈಗ ಅದಕ್ಕೆ ಖಾರಕ್ಕೆ 1 ಹಸಿಮೆಣಸು ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಸಿಹಿಗೆ ಬೇಕಾದಷ್ಟು ಬೆಲ್ಲ. ನಾನು ಇಡೀ 1 ಅಚ್ಚು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ಹುಣಸೆ ಹಣ್ಣನ್ನು ಕೂಡ ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣು ಪಲ್ಪ್ ತೆಗೆದು ತೊಳೆದು ಕ್ಲೀನ್ ಮಾಡಿ ಕೂಡ ಹಾಕಿಕೊಳ್ಬೋದು. ನಾನು ಡೈರೆಕ್ಟಾಗಿ ಹಾಗೆಯೇ ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದ ಉಪ್ಪು, ಇವಿಷ್ಟನ್ನು ಹಾಕಿ ಈಗ ಇದು ಮೆತ್ತಗೆ ಬೇಯುವವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆ ಮೆತ್ತಗೆ ಬೆಂದಷ್ಟು ಇದು ರುಚಿ ಜಾಸ್ತಿ ಆಗಿರ್ತದೆ. ಮೆತ್ತಗೆ ಬೆಂದ ನಂತರ ಅದಕ್ಕೆ ನಾವೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೇವೆ ಆ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ಕರೆಕ್ಟಾಗಿ ಒಂದು 10 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಅಂದರೆ ಮೆಣಸ್ಕಾಯಿ ಅಂದರೆ ಹಾಗೇ, ಅದು ಕುದಿಸಿದಷ್ಟು ರುಚಿ ಜಾಸ್ತಿ. 10 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ ಅದಕ್ಕೆ ಒಂದು ಸಾಸಿವೆ, ಮೆಣಸು, ಕರಿಬೇವು ಹಾಗೂ ತೆಂಗಿನೆಣ್ಣೆಯ ಒಂದು ರುಚಿಯಾದ ಒಗ್ಗರಣೆ ಹಾಕಿದರೆ ನಮ್ಮ ರುಚಿಯಾದ ಕುಟಜ ಅಥವಾ ಕೊಡಗಸನ ಕೋಡಿನ ಮೆಣಸುಕಾಯಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.